Doctrine of lapse was a policy implemented by the British. See, wherever you see, I have mentioned that British East India Company. Yakeli, idukku munche French East India Company itto, Dutch East India Company itto, alva. So now we have replaced only British matra ide, British East India Company, and don't try to make that East India Company. That will be wrong statement. Artha aita? East India Company anta helandre East India Company tumba jana bandidare, yaru anta? Where you are lacking here, that major points lack ಆಗ್ತದೆ ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಮಿಡ್ 19th century prelims ಅಲ್ಲಿ ಕೇಳ್ತಾರೆ. See, I have last class I have shown that they have given that a quarter of the 17th century or between the 17th century or after 18th century ಅಂತ ಕೇಳಿದ್ರು questions. That will be very important. ಆ ಟೈಮ್ ಅಲ್ಲಿ ಅದನ್ನ ಪರ್ಫೆಕ್ಟ್ ಆಗಿ ಅವ್ರು ಕೇಳ್ತಾರೆ. ಯಾಕಂತ ಹೇಳಿದ್ರೆ ಆ ಕ್ವಶನ್ಸ್ ಸ್ಟೂಡೆಂಟ್ಸ್ ಗೆ ಕ್ಲಾರಿಟಿ ಇರಬೇಕು. Okay, Windle Agirala statement. Okay, now between mid 19th century, under administration, who is the Governor General that time? Governor General of India, Lord Dalhousie, 1848 to 1856. Okay, he won't be the part of the 1857 revolt. Avaru Governor General irodilla. Dalhousie he will get back to Britain. Avaru what hoಗ್ತಾರೆ ಇರಲ್ಲ ಇಲ್ಲಿ. So 1848 ಇಂದ 1856 ವರೆಗೂ ಯಾರು ಇರ್ತಾರೆ? ಲಾರ್ಡ್ ಡಾಲ್ಹೌಸಿ ಈಸ್ ದ ಫಾದರ್ ಆಫ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಓಕೆನಾ? ನೌ ದ ಡಾಕ್ಟ್ರಿನ್ ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ. ವಾಟ್ ಈಸ್ ದ ಪರ್ಪಸ್? ಇವಾಗ ನಾವು ಸೆಕೆಂಡ್ ಸ್ಟೆಪ್ ಏನಂದ್ರೆ, ಫಸ್ಟ್ ಸ್ಟೆಪ್ ಹೂ ಇಸ್ ದ ಫಾದರ್, ಸೆಕೆಂಡ್ ಒನ್ ವಾಟ್ ಈಸ್ ದ ಪರ್ಪಸ್? ಎಕ್ಸ್ಪಾನ್ಷನ್ ಆಫ್ ದ ಬ್ರಿಟಿಷ್ ಟೆರಿಟರೀಸ್ ಇನ್ ಇಂಡಿಯಾ ಬೈ ದ ಅನೆಕ್ಸಿಂಗ್ ಪ್ರಿನ್ಸ್ಲಿ ಸ್ಟೇಟ್ಸ್ ವಿತೌಟ್ ಡೈರೆಕ್ಟ್ ಮೇಲ್ ಹೇರ್. ಇದು ಪರ್ಪಸ್. ಓಕೆನಾ? ಇಲ್ಲಿ ಅನೆಕ್ಸಿಂಗ್ ದ British Indian princely states, not the all the states. Artha aita? Ella states alla, only princely states, and adrallu kudananu yarige gandu makkalu irodilla, male hair. Artha aita? Male. ಯಾಕಂದ್ರೆ ಈ ಸಿಸ್ಟಮ್ ಇದ್ದಿದ್ದು ಯಾರಿಂದ? ನಮ್ಮಲ್ಲೇ ಅದು ಅಲ್ವಾ? ಗಂಡು ಮಕ್ಕಳು ಬೇಕು, ವಂಶೋದ್ಧಾರಕರು ಅಂದ್ರೆ ವಂಶಕ್ಕೆ ಅವರು ನೆಕ್ಸ್ಟ್ ನಮ್ಮ ಪೀಳಿಗೆಯನ್ನ ಮುಂದುವರ್ಸ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಏನ್ ಇಟ್ಕೊಂಡಿರ್ತಾರೆ, ಬ್ರಿಟಿಷ್ ಅವ್ರಿಗೆ ಗೊತ್ತಿರ್ತದೆ ಇವ್ರಿಗೆ ಎಲ್ಲಿ ವೀಕ್ನೆಸ್ ಲೋಪೋಲ್ಸ್ ಇದೆ, ಅಲ್ಲೇ ಅವರು ಕ್ಯಾಚ್ ಮಾಡ್ತಾರೆ. ಅರ್ಥ ಆಯ್ತು? What see, any policies that whatever the British government has been bought the policies, that will be the part of the two sword that was ಯಾವ ತರ ಇರುತ್ತೆ ಅಂತ ಹೇಳಂದ್ರೆ, ಒಂದು ಅವರ ಒಂದು ಅಡ್ಮಿನಿಸ್ಟ್ರೇಷನ್ಸ್ಗೆ ಸಪೋರ್ಟಿಂಗ್ ಫ್ಯಾಕ್ಟರ್ ಆಗಿ ಅದರ್ ಥಿಂಗ್ಸ್ ಇರಬೇಕು. ಆ ತರ ಇರ್ತದೆ. ಓಕೆ, ಡಬಲ್ ಎಡ್ಜ್ ಸ್ವಾರ್ಡ್ ಅಂತ ಕರೀತಾರೆ ಇದನ್ನ. ಅವ್ರು ಏನೇ ಪಾಲಿಸೀಸ್ ತಂದ್ರು ಕೂಡ. ಅರ್ಥ ಆಯ್ತಾ? ಸೊ ಆ ತರ ಇರ್ತದೆ. ಒಂದ್ ಕಡೆ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮೇಲ್ ಏರ್ ಅಂತ ಬಂದಾಗ ಜೆಂಡರ್ ಈಕ್ವಾಲಿಟಿ ಅಥವಾ ಇನ್ನೊಂದು ಅಂತ ಬರೋದು. ದಟ್ ಇಸ್ ಅಲ್ವಾ ಜನರಲಿ. ಇಫ್ ಯು ಗೋ ಥ್ರೂ ದಟ್ ಮೇಲ್ ಏರ್ ಮೀನ್ಸ್ ದೇ ಆರ್ ಗಿವಿಂಗ್ ದ ಪ್ರಿಫರೆನ್ಸ್ ಫಾರ್ ದ ಫಿಮೇಲ್ ಆಲ್ಸೋ. ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ. ಆಮೇಲೆ ಜೆಂಡರ್ ಈಕ್ವಾಲಿಟಿ ಇನ್ನೊಂದು, ಅದು ಕಣ್ಣು ಕಾಣಿಸೋರ್ಗೆ. ಬೇರೆ ಏನಾಗಿರ್ತದೆ ಇಲ್ಲಿ? ಅನೆಕ್ಸ್ ಮಾಡ್ಬೇಕು ಅವ್ರಿಗೆ, ಸ್ಟೇಟ್ಸ್ ಅನ್ನ ಅನೆಕ್ಸ್ ಮಾಡೋದು. ಓಕೆ, ದಿಸ್ ಆರ್ ದ ಲೈಕ್ ಡಬಲ್ ಎಡ್ಜ್ sword ಅಂತ ಕರೀತಾರೆ. ಅಂಡ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅರೋಸ್ ಫ್ರಮ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಡಿಸೈರ್ ಟು ಕನ್ಸಾಲಿಡೇಟ್ ಅಂಡ್ ಎಕ್ಸ್ಪ್ಯಾಂಡ್ ಇಟ್ಸ್ ಕಂಟ್ರೋಲ್ ಇನ್ ಇಂಡಿಯಾ. ವಾಟ್ ಇಸ್ ದ ಮೇನ್ ಪರ್ಪಸ್? ಕನ್ಸಾಲಿಡೇಟ್ ಅಂಡ್ ಎಕ್ಸ್ಪ್ಯಾಂಡ್ ಇಟ್ಸ್ ಕಂಟ್ರೋಲ್ ಇನ್ ಇಂಡಿಯಾ. ಅಂದ್ರೆ ಮೇಜರ್ ಏನ್ ಗೊತ್ತಾ? ಅವರ ಒಂದು ಸ್ಟೇಟ್ಸ್ ಅನ್ನ ಕಂಟ್ರೋಲ್ಗೆ, ಅಂದ್ರೆ ಇಂಡಿಯಾದಲ್ಲಿ ಕಂಪ್ಲೀಟ್ ಆಗಿ ಬ್ರಿಟಿಷ್ ಗೌರ್ಮೆಂಟ್ ಇರಬೇಕು. For this time only they have covered half of the India, ಅಷ್ಟೇ. half of the India ಕವರ್ ಆಗಿರ್ತದೆ. ಅಂಡ್ ರಿಮೈನಿಂಗ್ ಸ್ಟೇಟ್ಸ್ ಅನ್ನ ಹೆಂಗ್ ಕವರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಪಾಲಿಸೀಸ್ ಅನ್ನ ತರ್ತಾ ಇದ್ದಾರೆ ಅಲ್ವಾ? ಫಸ್ಟ್ ಥಿಂಗ್, ದಿಸ್ ಇಸ್ ದ ಥಿಂಗ್, ಕನ್ಸಾಲಿಡೇಟ್ ಅಂಡ್ ಎಕ್ಸ್ಪ್ಯಾಂಡ್ ಇಟ್ಸ್ ಕಂಟ್ರೋಲ್ ಇನ್ ಇಂಡಿಯಾ. Many Indian princely states have traditionally adopted heirs in the absence of the direct male successor to ensure continuation of their rule. Alva? So this is thing possibility. ಯಾರಿಗೆ ಆಸೆ ಇರಲ್ವಾ ಅಲ್ವಾ? ದೇ ಆರ್ ರೆಡಿ ಟು ಲೀವ್, ದೇ ವೋಂಟ್ ಲೀವ್. ದೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದತ್ತಕನ್ನ ತಗೊಳ್ತಾರೆ, ದತ್ತು ತಗೊಳಕ್ ಶುರು ಮಾಡ್ತಾರೆ. ಫರ್ ಯಾವಾಗ ವೆನ್ ದ ಗವರ್ಮೆಂಟ್ ಹ್ಯಾಸ್ ಬಿನ್ ಬಾಟ್ ದಿಸ್ ಸಿಸ್ಟಮ್, ಈ ಸಿಸ್ಟಮ್ ಅನ್ನ ತಂತು ಅಂತ ಹೇಳಿದ್ರೆ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಆರ್ ಸ್ಟಾರ್ಟೆಡ್ ಟು ಅಡಾಪ್ಟಿಂಗ್ ದ ಮೇಲ್ ಹೇರ್ಸ್ ಫ್ರಮ್ ದ ಅದರ್. ದತ್ತು ಕೊಡಿ ನಮ್ಗೆ ಸಾಕು ಅಲ್ವಾ? ಏನಕ್ಕೆ ಅಂತ ಹೇಳಿದ್ರೆ ದೇ ವಾಂಟ್ ಟು ಕಂಟಿನ್ಯೂ ದ ರೂಲರ್ಸ್ ಹ್ಯಾಸ್ ಬಿಕಮ್ ದ kings alva. So adikoskara, but now what they bought, once again the Dalhousie bought the one more policy. Okay, initially he told that who don't have the male hair, they want to leave the kingdom, and that was British will going to rule that part anta helidru. But now after that one princely states start to adopt the male hairs, avaru dattak tagolak shuru madidru. Now once again ಇವ್ರು ಏನ್ ಮಾಡ್ತಾರೆ, ಡಾಕ್ಟ್ರಿನ್ ಆಫ್
ಲ್ಯಾಬ್ಸ್ ಅನ್ನ ಏನ್ ಅಡಾಪ್ಟ್ ಮಾಡ್ತಾರೆ, ದೇ ಡಿಕ್ಟೇಟೆಡ್ ದಟ್ ಇಫ್ ಎನಿ ಇಂಡಿಯನ್ princely state lacked a surviving male heir or if there was a succession dispute, the British would annex the state territory. ಒಂದು ವೇಳೆ ಏನಾದ್ರೆ ಡಿಸ್ಪ್ಯೂಟ್ ಇದ್ರೆ ಅಥವಾ ಒಂದು ವೇಳೆ ಏನಾದ್ರೆ ಆ ಒಂದು ದತ್ತು ತಗೊಳ್ಳೋದ್ರಲ್ಲಿ ಕಾನೂನು ಬದ್ಧವಾಗಿ ಇಲ್ಲ ಅಂತ ಹೇಳಂದ್ರೆ ದಟ್ ಪಾರ್ಟ್ ನಾವೇನ್ ಮಾಡ್ತೀರಿ, ಬ್ರಿಟಿಷ್ ವಿಲ್ ಗೋಯಿಂಗ್ ಟು ಅದನ್ನ ಆ ಸ್ಟೇಟ್ಸ್ ಅನ್ನ ನಾವು ತಗೊಳ್ತೀವಿ. ಅರ್ಥ ಆಯ್ತಾ? ನಾವು ಬಿಟ್ಕೊಡಕ್ಕಾಗಲ್ಲ. ಸಿ ಒನ್ ಆರ್ ಅದರ್ ವೇ ದೇ ವಾಂಟ್ ಟು ಕ್ಯಾಪ್ಚರ್ ದಟ್ ಸ್ಟೇಟ್ಸ್. ಅದು ಮೈನ್ ಮೋಟೋ ಏನಾಗಿರ್ತದೆ, ಬ್ರಿಟಿಷ್ ಇಂಡಿಯನ್ ಪಾರ್ಟ್ ಇದೆಯಲ್ವಾ, ಒನ್ ಆರ್ ಅದರ್ ರೀಸನ್ಸ್ ದೇ ಹ್ಯಾವ್ ಟು ಕ್ಯಾಪ್ಚರ್, ಅದನ್ನ ಕವರ್ ಮಾಡ್ಕೊಂಡು ಅದನ್ನ ರೂಲ್ ಮಾಡ್ಬೇಕು. ಅಷ್ಟ ಅರ್ಥ ಆಯ್ತಾ? ಸೊ ಇದು ಮೇಜರ್ ಥಿಂಗು. ನೌ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನೆಕ್ಸೆಡ್ ಸ್ಟೇಟ್ಸ್, ಯಾವ ಸ್ಟೇಟ್ಸ್ ಅನ್ನ ಅನೆಕ್ಸ್ ಮಾಡಿದ್ರು. ಓಕೆ, ಆಮೇಲೆ ಬರ್ತೀನಿ ನಾನು ಮತ್ತೆ ನಾನು ಸ್ಲೈಡ್ಸ್ ಓಪನ್ ಮಾಡ್ತೀನಿ, ಅವಾಗ ಬರ್ಕೊಳ್ಳಿ. ಓಕೆ, ನಾವು ಫಸ್ಟ್ ಎಕ್ಸ್ಪ್ಲನೇಷನ್ಸ್ ಕವರ್ ಆಗ್ಬಿಡ್ಲಿ. ಫಸ್ಟ್ ಸ್ಟೇಟ್ ಯಾವುದು? ಸತಾರಾ ವಾಸ್ ದ ಫಸ್ಟ್ ಮೇಜರ್ ಸ್ಟೇಟ್ annexed by Dalhousie under the doctrine of lapse. Okay na, this is the preliminary question. Okay, preliminary question, they want to go, the question will be like this: which of the in given below the state for first major state annexed by Dalhousie under doctrine of lapse yavadu? Satara, when 1848 alli, and the Raja of Satara died without male heir. ಯಾರು? ರಾಜಾ ಆಫ್ ಸತಾರಾ ಡೈಡ್, ರಾಜ ರೂಲಿಂಗ್ ಪ್ರಿನ್ಸ್ಲಿ ಸ್ಟೇಟ್ ಆಗಿರುತ್ತೆ, ವಿತೌಟ್ ಮೇಲ್ ಏರ್ ಡಿಸ್ಪೈಟ್ ದ ಅಡಾಪ್ಟೇಷನ್ ಆಫ್ ಎ ಸನ್. ಓಕೆ, ಈವನ್ ಕೂಡ ಅವರು ಅಡಾಪ್ಟೇಷನ್ ಮಾಡ್ಕೊಂಡಿರಲ್ಲ. ದಟ್ ಈಸ್ ವೈ ಫಸ್ಟ್ ಟಾರ್ಗೆಟ್ ಏನ್ ಮಾಡ್ತಾರೆ, ಸತಾರಾಗೆ ಫೋಕಸ್ ಮಾಡುವಂತದ್ದು. ಓಕೆನಾ? ನೌ ದ ಬ್ರಿಟಿಷ್ ಅನೆಕ್ಸೆಡ್ ದ ಸ್ಟೇಟ್ ಸಿಟಿಂಗ್ ದ ಡಾಕ್ಟ್ರಿನ್. ಓಕೆ, ನಾವು ರೂಲ್ ಮಾಡ್ತೀವಿ. ಓಕೆ, ಯಾಕೆಂದ್ರೆ ಒಂದು ಮೇಲ್ ಏರ್ನು ನೀವು ತಗೊಂಡಿಲ್ಲ, ಜೊತೆಗೆ ಏನು ಅಂತ ಹೇಳಿದ್ರೆ ರಾಜ ಸುತ್ತೋದ್ರು. ಅರ್ಥ ಆಯ್ತಾ? ಸೊ ಆ ಕಾರಣಕ್ಕೆ ಸತಾರಾನ ಫಸ್ಟ್ ಮೇಜರ್ ಪ್ಲೇಸ್, ದಟ್ ವಾಸ್ ಮೇಜರ್ ಸ್ಟೇಟ್ annexed by the British government. And now Jaitapur and Sabalpur 1848, this was the next states ಯಾವ್ಯಾವ್ದು ಅಂತ. ಅದಾದ್ಮೇಲೆ ಉದಯ್ಪುರ್ is not a part of the Rajasthan. Don't think that ಅದು ಉದಯ್ಪುರ್ ಇದೆಯಲ್ಲ, ನೀವೇನ್ ಅನ್ಕೊಂಡು ಕೆಲವ್ರು ಏನ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನೇನು ಇಲ್ಲಲ್ಲ, ಬೇರೆ ಕಡೆ ಕ್ಲಾಸ್ ಮಾಡ್ಬೇಕಾದ್ರೆ ದೇ ಹ್ಯಾವ್ ರಿಟರ್ನ್ ದಟ್ ಉದಯ್ಪುರ್ ಬರ್ದ್ಬಿಟ್ಟು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅನೆಕ್ಸ್ ಅಂತ ಬರ್ದ್ಬಿಟ್ಟು ಇಟ್ ಈಸ್ ರೂಲ್ಡ್ ಬೈ ದ ದಟ್ ವಾಸ್ ಸಮ್ ಕಿಂಗ್ ಅಂತ ಕೊಟ್ಟು ಚಿತ್ತೋಗರ್ ರಾಜಸ್ಥಾನ್ ಎಲ್ಲ ಬರ್ದ್ಬಿಟ್ಟವ್ರೆ. ಅರ್ಥ ಆಯ್ತಾ? ಡೋಂಟ್ ಗೆಟ್ ಕನ್ಫ್ಯೂಸ್. ದಿಸ್ ಈಸ್ ನಾಟ್ ಎ ದಿಸ್ ಉದಯ್ಪುರ್ ಈಸ್ ಡಿಫರೆಂಟ್ ಫ್ರಮ್ ದ ರಾಜಸ್ಥಾನ್ ಉದಯ್ಪುರ್. ದಿಸ್ ಈಸ್ ಪಾರ್ಟ್ ಆಫ್ ಛತ್ತೀಸ್ಗಢ. ಅರ್ಥ ಆಯ್ತಾ? ಓಕೆ, ದಿಸ್ ವಾಸ್ ಎ ಸ್ಟೇಟ್ ಇನ್ ಪ್ರೆಸೆಂಟ್ ಡೇ ಆಫ್ ಛತ್ತೀಸ್ಗಢ. ಯಾಕೆ ಅಂತ ಹೇಳಿದ್ರೆ ಜಸ್ಟ್ ಇಫ್ ಯು ಹ್ಯಾವ್ ರಿಟರ್ನ್ ಓನ್ಲಿ ಉದಯ್ಪುರ್, ನಾಟ್ ಎ ಇಶ್ಯೂ. ನೀವು ಎಕ್ಸ್ಟ್ರಾ ಏನಾದ್ರು ತಲೆಯಿಂದ ಏನಾದ್ರು ಉದಯ್ಪುರ್ ಕೇಳಿ ಅಂದ್ರೆ ದಟ್ ವಾಸ್ ಪಾರ್ಟ್ ಆಫ್ ರಾಜಸ್ಥಾನ್ ಅಲ್ಲಿ ಉದಯ್ಪುರ ಇರೋದು, ನೀವೇನಾದ್ರು ಬೈ ಏನಂತ ಹೇಳಿ ಅಂದ್ರೆ ಕಂಪ್ಲೀಟ್ ನಾಲೆಜ್ ಇಲ್ಲದೆ ಏನ್ ಮಾಡ್ತಾರೆ ಅಂದ್ರೆ ಕೆಲವ್ರು ಬರ್ದ್ಬಿಟ್ಟಿರ್ತಾರೆ ಸ್ಟೇಟ್ಮೆಂಟ್. ಓಕೆನಾ? ಸೊ ಈ ತರ ರಾಜಸ್ಥಾನದಲ್ಲಿ ಇತ್ತು, ಅದನ್ನ ಅನೆಕ್ಸ್ ಮಾಡಿದ್ದಾರೆ ಅಂತ. ರಾಜಸ್ಥಾನ್ ಅಲ್ಲ, ಅದನ್ನ ಲಾಸ್ಟ್ ಕ್ಲಾಸ್ ಯಾರೋ ತಪ್ಪು ಮಾಡಿದ್ರು ಅಂತ ಈ ಸರಿ ಎಡಿಟ್ ಮಾಡಿ ಅದನ್ನ ಚೇಂಜ್ ಮಾಡಿಸ್ತಾರೆ. ಛತ್ತೀಸ್ಗಢ. ಓಕೆನಾ? ಛತ್ತೀಸ್ಗಢ ಇರುವಂತದ್ದು, ನಾಟ್ ಟು ಬಿ ಕನ್ಫ್ಯೂಸ್ ವಿತ್ ದ ಉದಯ್ಪುರ್ ರಾಜಸ್ಥಾನ್. ಓಕೆ, ನೆಕ್ಸ್ಟ್ ಒನ್ ಝಾನ್ಸಿ. ಓಕೆ, ಝಾನ್ಸಿ ವಾಸ್ ಲೆಡ್ ಬೈ ರಾಣಿ ಲಕ್ಷ್ಮೀಬಾಯಿ ಅಲ್ವಾ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದನ್ನು ಕೂಡ ತಗೊಳ್ತಾರೆ. ಅಂಡ್ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಕಾಸ್ ಫಾರ್ ದ 1857 ರಿವೋಲ್ಟ್. ಓಕೆ, ಒನ್ ಆಫ್ ದ ಮೇಜರ್ ರೀಸನ್. ಅಂಡ್ ನಾಗ್ಪುರ್ 1854, ಒನ್ ಆಫ್ ದ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಸಿಗ್ನಿಫಿಕೆಂಟ್ annexation ಅಂಡರ್ ದ ಡಾಕ್ಟ್ರಿನ್, ಲಾರ್ಜೆಸ್ಟ್ ಏರಿಯಾ ನಾಗ್ಪುರ್. ಓಕೆ, ಲೇಟರ್ ಅವಾಧ್ 1856, although not strictly annexed under doctrine of lapse. This is the state Awadh without, I mean, under, it won't come under the doctrine of lapse, but other reasons anna ಕೊಟ್ಬಿಟ್ಟು ಅದನ್ನು ಕೂಡ annex ಮಾಡ್ತಾರೆ. This is the only state without the reason. ಅರ್ಥ ಆಯ್ತಾ? ಯಾವುದು? ಅವಾಧ್. ಫಸ್ಟ್ ಯಾವುದು? ಸತಾರಾ. ಲಾರ್ಜೆಸ್ಟ್ ಯಾವುದು? ನಾಗ್ಪುರ್. ದಿಸ್ ವಾಸ್ ದ ಕ್ರೊನಾಲಜಿಕಲ್ ಆರ್ಡರ್. ಇದು ಆರ್ಡರ್ ಇರಬೇಕಾಗುತ್ತೆ. ಓಕೆ, ನಾವು ಅದಾದ್ಮೇಲೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಫ್ಯೂಚರ್ಸ್ ಇದೆ, ಅದು ಮೈನ್ಸ್ ಗೆ ಶುರುವಾಗುತ್ತೆ. ಫಸ್ಟ್ ಇದು ಬರ್ಕೊಳ್ಳಿ. ನಾವು ವಾಟ್ ಆರ್ ದ ಫ್ಯೂಚರ್ಸ್? ಓಕೆ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಇಂಪಾರ್ಟೆಂಟ್ ಫ್ಯೂಚರ್ಸ್ ಏನು ಅಂತ ಬಂದಾಗ ಫಸ್ಟ್ ಒನ್ annexation of states without a male heir, first character ಅಲ್ವಾ? ದಿಸ್ ಆಲ್ರೆಡಿ ವಾಟ್ ವಿ ಹ್ಯಾವ್ ರೆಡ್ ಫಸ್ಟ್ ಟಾಪಿಕಲ್ ಇದೆ, ಅದನ್ನೇ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಷ್ಟೇ, ಇನ್ನೇನಿಲ್ಲ. ಬಿಕಾಸ್ ಆಫ್ ಮೈನ್ಸ್ ಎಕ್ಸಾಮ್ ಹೆಂಗಿರ್ಬೇಕು ಅಂತ ಈ ತರ ಸ್ಟೇಟ್ಮೆಂಟ್ ಕೊಡಬೇಕು, ದೆನ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಓಕೆ, ಫಸ್ಟ್ ವಾಟ್ ಐ ಹ್ಯಾವ್ ಗಿವನ್, annexation of the states without a male heir. ಓಕೆ, ಯಾರಿಗೆ ಗಂಡ ಸಂತಾನ ಇರಲ್ವೋ ಅವರನ್ನ ನಾವು ಆ ಸ್ಟೇಟ್ಸ್ ಅನ್ನ ಯಾರು ರೂಲ್ ಮಾಡ್ತಾ ಇರ್ತಾರೋ ವಿ ಆರ್ ಗೋಯಿಂಗ್ ಟು ಕ್ಯಾಪ್ಚರ್ ಅಥವಾ ಆಕ್ಯುಪೈ ಮಾಡ್ತಿರೋದನ್ನ. ಅರ್ಥ ಆಯ್ತಾ?
And the primary feature of doctrine of lapse was the automatic annexation of any princely state where the ruler died without a natural male heir. Okay, natural male heir. This is very important. Alva? ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಹೆಂಗೆ ಅಂತ ಹೇಳಂದ್ರೆ ಇಂಡಿಯಾದಲ್ಲಿ ಎಮರ್ಜೆನ್ಸಿ ಸಿಸ್ಟಮ್ ಬಂದಂಗೆ. ಎಮರ್ಜೆನ್ಸಿ ಸಿಸ್ಟಮ್ ಇಸ್ ರಿಕ್ವೈರ್ಡ್ ಎನಿ ಅಮೆಂಡ್ಮೆಂಟ್? ಇಸ್ ಇಟ್ ರಿಕ್ವೈರ್ಡ್ ಎನಿ ಅಮೆಂಡ್ಮೆಂಟ್? ಎಮರ್ಜೆನ್ಸಿ ಇದಕ್ಕೆ ಇಲ್ಲ, ನ್ಯಾಚುರಲ್ ಆಗಿ ಬರುತ್ತದು. ಅರ್ಥ ಆಯ್ತಾ? ಸೊ ಆ ತರ ಬರುವಂತದ್ದು. The primary feature of the doctrine of lapse, sorry, emergency idella, the fundamental rights during emergency period without any modification, the fundamental rights directly ಏನಾಗುತ್ತೆ, ವ್ಯಾನಿಶ್ ಆಗುತ್ತೆ ಅಲ್ವಾ, ಹೋಗುತ್ತೆ ರೈಟ್ಸ್. ಎಮರ್ಜೆನ್ಸಿ ಇದಕ್ಕೆ ಬೇಕು, ಮೆಜಾರಿಟಿ ಲೋಕಸಭಾದಲ್ಲಿ ಬಿಲ್ ಪಾಸ್ ಮಾಡಬೇಕು, ದಟ್ ವಾಸ್ ಸೆಕೆಂಡ್ ಥಿಂಗ್. ಯಾವಾಗ ಎಮರ್ಜೆನ್ಸಿಯನ್ನ ಸ್ಟಾರ್ಟ್ ಮಾಡ್ತಾರೆ, ದ ಫಂಡಮೆಂಟಲ್ ರೈಟ್ಸ್ಗೆ ಅದಕ್ಕೆ ಯಾವುದೇ ಅಮೆಂಡ್ಮೆಂಟ್ ಬೇಕಾಗಿಲ್ಲ. ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಆಗ್ಬಿಡುತ್ತೆ. ಅದೇ ತರ ಇಲ್ಲಿ ಯಾರಿಗೆ ಗಂಡ್ ಮಕ್ಳು ಇಲ್ವೋ ಆ ಸ್ಟೇಟ್ ಏನಾಗುತ್ತೆ, ಪ್ರಿನ್ಸಿ ಸ್ಟೇಟ್ ಆಗಿದ್ರೆ ದಟ್ ವಿಲ್ ಬಿ ದ ಪಾರ್ಟ್ ಆಫ್ ಬ್ರಿಟಿಷ್ ಅಂಡರ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಓಕೆ, ದಿಸ್ ಫಸ್ಟ್ ಥಿಂಗ್ ವೇರ್ ದ ರೂಲರ್ ಡೈಡ್ ವಿತೌಟ್ ಎ ನ್ಯಾಚುರಲ್ ಏರ್. ಇಲ್ಲಿ ನೀವು ದತ್ತಕ್ ತಗೊಂಡಿದ್ರು ಬಿಡಲ್ಲ, ದತ್ತಕ್ ತಗೊಂಡಿಲ್ಲ ಅಂದ್ರೂ ಬಿಡಲ್ಲ. ಓಕೆ, ದಿಸ್ ಫಸ್ಟ್ ಥಿಂಗ್. ಅಂಡ್ ಓಕೆನಾ, ಸೆಕೆಂಡ್ ಥಿಂಗ್, ಬ್ರಿಟಿಷ್ ಅಪ್ರೂವಲ್ ರಿಕ್ವೈರ್ಡ್. ಓಕೆ, ಬ್ರಿಟಿಷ್ ಅಪ್ರೂವಲ್ ರಿಕ್ವೈರ್ಡ್. ಇಲ್ಲಿ ಏನಾದ್ರು ದತ್ತಿಗೆ ನೀವು ತಗೊಂಡಿದ್ದೀರಾ ಅಂದ್ರೆ ಸಮ್ ಕಂಡೀಷನ್ಸ್ ಬರ್ತಾ ಇದೆ. ಫಸ್ಟ್ ಒನ್, ಈವನ್ ಕೇಸಸ್ ವೇರ್ ಅಡಾಪ್ಟೇಷನ್ ವಾಸ್ ಪ್ರೀವಿಯಸ್ಲಿ ಅಕ್ಸೆಪ್ಟೆಡ್, ದಟ್ ವಾಸ್ ಇನಿಷಿಯಲಿ ಅಕ್ಸೆಪ್ಟೆಡ್, ದ ಡಾಕ್ಟ್ರಿನ್ ರಿಕ್ವೈರ್ಡ್ ದಟ್ ಸಚ್ ಅಡಾಪ್ಷನ್ ರಿಸೀವ್ಡ್ ಎಕ್ಸ್ಪ್ಲಿಸಿಟ್ ಬ್ರಿಟಿಷ್ ಅಪ್ರೂವಲ್. ಅರ್ಥ ಆಯ್ತಾ? ಇವರ ಅಪ್ರೂವಲ್ ಅನ್ನ ತಗೊಂಡು ಬಿಫೋರ್ ಬೀವಿಂಗ್ ದ ಕನ್ಸಿಡರ್ಡ್ ವ್ಯಾಲಿಡ್ ಫಾರ್ ಸಕ್ಸೆಷನ್. ಅರ್ಥ ಆಯ್ತಾ? ಅದು ಅಪ್ರೂವಲ್ ಅಂದ್ರೆ ಏನ್ ಗೊತ್ತಾ, ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಸಮ್ ಸ್ಟೇಟ್ಸ್ ಆರ್ ಅಪೋಸಿಂಗ್ ದ ಬ್ರಿಟಿಷ್ ಅಂತ ಬಂದಾಗ ಬ್ರಿಟಿಷ್ ಅವ್ರಿಗೆ ಮೀನ್ ಪ್ಲೇಸ್ ಎ, ಸಮ್ ಅದರ್ ಸ್ಟೇಟ್ಸ್ ಯು ಆರ್ ಸಪೋರ್ಟಿಂಗ್ ಮೀನ್ಸ್ ದೇ ಆರ್ ಟೆಲಿಂಗ್ ದಟ್ ಓಕೆ ಐ ಆಮ್ ಗಿವಿಂಗ್ ಅಪ್ರೂವಲ್ ಟು ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ಯು ಕ್ಯಾನ್ ಫಾಲೋ ಇರೋದು, ನಿಮ್ಮನ್ನ ನೆಕ್ಸ್ಟ್ ಮಾಡಲ್ಲ. ಅರ್ಥ ಆಯ್ತಾ? ಆ ತರ. ಓಕೆನಾ, ಇವ್ರು ಬಂದ್ಬಿಟ್ಟು ಏನಾದ್ರು ಕೇಳಿದಾಗ ಇವ್ರು ಕೊಡಲ್ಲ ಅಂದ್ರೆ ಇವ್ರು ಕ್ಯಾಪ್ಚರ್ ಮಾಡಿ ಮಾಡ್ತಾರೆ ಬ್ರಿಟಿಷ್. ಓಕೆನಾ, ಇಯರ್ ದಿಸ್ ವಾಸ್ ಎಕ್ಸ್ಪ್ಲಿಸಿಟ್. ಇನಿಷಿಯಲಿ ಅಷ್ಟೇ, ಲೇಟರ್ ದಟ್ ವಾಸ್ ಚೇಂಜಸ್ ಆಗ್ತದೆ. ಇನಿಷಿಯಲಿ ದೇ ಆರ್ ಬಾಟ್ ದಿಸ್ ಒನ್, ಬಟ್ ಲೇಟರ್ ಕಂಪಲ್ಸರಿ ಅನ್ನ ತಗೊಳ್ತಾರೆ. ಅರ್ಥ ಆಯ್ತಾ? ನೌ ಇನ್ಹೆರಿಟೆನ್ಸ್ ಇನ್ ಕಂಟಿನ್ಯೂಷನ್ ಆಫ್ ದ ಪ್ರಿನ್ಸ್ಲಿ ಸ್ಟೇಟ್. ಓಕೆ, ಬಟ್ ಯಾವುದಕ್ಕೂ ಕೂಡ ಯಾವ ಸ್ಟೇಟ್ಗೂ ಅಪ್ರೂವಲ್ ಕೊಟ್ಟಿಲ್ಲ. ಐ ಹ್ಯಾವ್ ಶೋನ್ ದಟ್ ಗಿವೆನ್ ದಟ್ ಮೆನಿ ಸ್ಟೇಟ್ಸ್ ಯಾವುದೇ ಸ್ಟೇಟ್ಸ್ಗೂ ಕೂಡ ದೇ ಹ್ಯಾವ್ ಗಿವೆನ್ ಫಾರ್ ದ ಅಪ್ರೂವಲ್, ಯಾವುದಕ್ಕೂ ಕೊಟ್ಟಿಲ್ಲ. ಜಸ್ಟ್ ದಟ್ ಈಸ್ ಫಾರ್ ಓನ್ಲಿ ಫಾರ್ ಮೈನ್ಸ್ ಪರ್ಪಸ್ಗೆ ಇದು ಎಕ್ಸ್ಪ್ಯಾಂಡ್ ಮಾಡಿರುವಂತಹ. ಪ್ರಿಲಿಮ್ಸ್ ಅಲ್ಲಿ ಎಲ್ಲೂ ಇದು ಫೋಕಸ್ ಮಾಡಿಲ್ಲ, ಬುಕ್ಸ್ ಅಲ್ಲೂ ಎಲ್ಲೂ ಜನರಲ್ ಆಗಿ ಕೊಟ್ಟಿಲ್ಲ. ಇನ್ ಕೇಸ್ ಬೇಕು ಅಂದ್ರೆ ದಿಸ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಓನ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅರ್ಥ ಆಯ್ತಾ? ಯಾಕೆ ಅಂತ ಹೇಳಿದ್ರೆ ದೇ ಇನಿಷಿಯಲಿ ದೇ ಆಂಟ್ ಏಬಲ್ ಟು ಡೈರೆಕ್ಟ್ ಆಗಿ ಹೋಗೋಕ್ಕಾಗಲ್ಲ. ಸೊ ಇನಿಷಿಯಲಿ ದೇ ಟೋಲ್ಡ್ ದಟ್ ಇಫ್ ಯು ನೀಡ್ ಎನಿ ಅಪ್ರೂವಲ್ ಫಸ್ಟ್ ಯು ಕಂಟಿನ್ಯೂ ಆಸ್ ಎ ಪ್ರಿನ್ಸ್ಲಿ ಸ್ಟೇಟ್ಸ್, ಕಮ್ ವಿತ್ ಮೀ ಅಂಡ್ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ಅಥವಾ ನಾವೊಂದು ನಿಮ್ಗೆ ಪರ್ಮಿಷನ್ ಕೊಡ್ತೀರಿ, ಸೊ ಯು ಕ್ಯಾನ್ ಕಂಟಿನ್ಯೂ. ಸಿ ಫಸ್ಟ್ ಥಿಂಗ್ ಅವ್ರ ಅನೆಕ್ಸ್ ಮಾಡ್ಬೇಕು ಅಂತ ಡಿಸೈಡ್ ಆದ್ಮೇಲೆ ದೆನ್ ನಥಿಂಗ್, ಅದು ಯಾವ ಪರ್ಮಿಷನ್ ಕೊಟ್ಟು ಏನಿರ್ತದೆ, ಯೂಸ್ ಇರ್ತದ, ಏನೂ ಇಲ್ಲ. ಇನಿಷಿಯಲಿ ದೇ ಆರ್ ಗೋಯಿಂಗ್ ಟು ಬಾಟ್ ಮಾಡ್ತಾರೆ. ಬಟ್ ಯಾವ್ದಾದ್ರು ಒಂದು ಸ್ಟೇಟ್ಸ್ ಏನಾದ್ರು ಪ್ರೆಸೆಂಟ್ ಇದ್ರೆ ವಿ ಕ್ಯಾನ್ ಡೆಫಿನೆಟ್ ಕೊಡ್ಬೋದು ಅಲ್ವಾ. ಸುಮ್ಮನೆ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ನಾವು ಇಲ್ಲಿ ಇನ್ಹೆರಿಟೆನ್ಸ್ ಅಕಾರ್ಡಿಂಗ್ ಟು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಫ್ ಯು ಹ್ಯಾವ್ ಇನ್ಹೆರಿಟೆನ್ಸ್, ಎಲ್ಲಾದ್ರೂ ದತ್ತಕ್ಕೆ ತಗೊಂಡಿದ್ದೀರ ಅಂತ ಇಟ್ಕೊಳ್ಳಿ, ಆ ಮೇಲ್ ಹೇರ್ಗೆ ದಟ್ ಈಸ್ ದೇ ಹ್ಯಾವ್ ಓನ್ಲಿ ರೈಟ್ಸ್ ಟು ದ ಪ್ರಾಪರ್ಟಿ ಅಂಡ್ ಪರ್ಸನಲ್, ದೇ ಡೋಂಟ್ ಹ್ಯಾವ್ ದ ರೈಟ್ಸ್ ಟು ರೂಲ್ ದ ಕಂಟ್ರಿ ಅಥವಾ ರೂಲ್ ದ ಸ್ಟೇಟ್. ಅರ್ಥ ಆಯ್ತಾ? ದೇ ಡೋಂಟ್ ಹ್ಯಾವ್ ರೈಟ್ ಟು ರೂಲ್ ದ ಸ್ಟೇಟ್, ದೇ ಹ್ಯಾವ್ ಓನ್ಲಿ ರೈಟ್ಸ್ ಟು ದೇರ್ ಪ್ರಾಪರ್ಟೀಸ್ ಆಸ್ ವೆಲ್ ಆಸ್ ದ ಪರ್ಸನಲ್ ಥಿಂಗ್ಸ್. ಓಕೆನಾ, ಇದು ಥರ್ಡ್ ಥಿಂಗು. ಸಿ ಅಕಾರ್ಡಿಂಗ್ ಟು ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ an adopted heir could inherit, adopted heir, natural alla, adopted heir inherit only the prince's personal belongings and property. For example, ಆ ರಾಜರಿಗೆ ಏನಾದ್ರೂ ಒಡವೆ ಇತ್ತು, ಆ ರಾಜರದ್ದು ಮನೆ ಇತ್ತು, ಅಥವಾ ಆ ರಾಜರದ್ದು ಬೇರೆ ಬಿಲಾಂಗಿಂಗ್ಸ್ ಇತ್ತು ಅಂತ ಹೇಳಿದ್ರೆ ಈಸ್ ದ ಓನರ್ ಆಫ್ ದ ದಟ್ ಬಿಲಾಂಗಿಂಗ್ಸ್. ಅರ್ಥ ಆಯ್ತಾ? ಬಟ್ ಹಿಯರ್ ಸಿ ನಾಟ್ ದ ರೂಲರ್ಶಿಪ್ ಆಫ್ ದ ಕಿಂಗ್ಡಮ್. ಓಕೆ, ಅವನು ರೂಲ್ ಮಾಡೋದಕ್ಕೆ ಅವ್ನಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಇದು ಫೋರ್ತ್ ಪಾಯಿಂಟ್. ಅರ್ಥ ಆಯ್ತಾ? ದಿಸ್ ಈಸ್ ದ ಪಾರ್ಟ್ ಆಫ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಲ್ಲಿ ಬರುವಂತದ್ದು. ಸರಿ, ಥರ್ಡ್ ಪಾಯಿಂಟ್. ಅಂಡ್ ಫೋರ್ತ್ ಪಾಯಿಂಟ್, ಪೆನ್ಷನ್ ಅಂಡ್ ಟೈಟಲ್ಸ್. ಓಕೆನಾ, ಪೆನ್ಷನ್ ಅಂಡ್ ಟೈಟಲ್ಸ್ ಅನ್ನ ಒನ್ಸ್ ಇಫ್ ಎನಿ ಸ್ಟೇಟ್ ಪ್ರಿನ್ಸ್ಲಿ ಸ್ಟೇಟ್ ವಾಸ್ annexed by the British government, they won't give the pension as well as the titles.
ಅರ್ಥ ಆಯ್ತಾ? ಅದನ್ನ ಇಲ್ಲಿ ರಿಮೂವ್ ಮಾಡಾಕ್ತಾರೆ. ಅರ್ಥ ಆಯ್ತಾ? ಸೊ ಇದು ಅಪ್ಲೈ ಆಗೋದಿಲ್ಲ ಇಲ್ಲಿ ಕೊಟ್ಟಿರೋಂಥದ್ದು. ಅಂಡರ್ ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದ ಅಡಾಪ್ಟೆಡ್ ಸನ್ ಆಫ್ ಎ princely states ruler would be ineligible to the receive any pensions previously granted to his father. Artha aita? It also prohibited the usage of titles father might have received earlier. If our tandege enadru raja bahudur athwa enadru idru kuda athwa if he is getting that pensions also enadru maguna dattak tagondidre ಆ ಪೆನ್ಷನ್ಸ್ ಆಗಿರ್ಲಿ ಅಥವಾ ಟೈಟಲ್ಸ್ ಆಗಿರ್ಲಿಲ್ಲ, ಇದು ಪ್ರಿಲಿಮ್ಸ್ ವೆರಿ ಇಂಪಾರ್ಟೆಂಟ್. ಇದು ಮತ್ತೆ ಇದು ಇನ್ಹೆರಿಟೆನ್ಸ್, ದೀಸ್ ಟೂ ಥಿಂಗ್ಸ್ ಪ್ರಿಲಿಮ್ಸ್ಗೆ ಇಲ್ಲಿವರೆಗೂ ಕೂಡ ಕೇಳಿಲ್ಲ ಕ್ವಶನ್. ಮೇ ಬಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫ್ಯೂಚರ್ಸ್ ಆಫ್ ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಓಕೆ, 6ನೇ ಪಾಯಿಂಟ್. ಓಕೆ, ಸೆಲೆಕ್ಟಿವ್ ಅಪ್ಲಿಕೇಶನ್. ಸೆಲೆಕ್ಟಿವ್ ಅಂತ ಹೇಳಿದ್ರೆ the policy was not uniformly applied to all princely states. This is the major future doctrine of lapse. They don't tell that all the princely states is under the doctrine of lapse. Okay, only they selected based on the economic criteria as well as the administrative criteria. Okay na? See, this is the what they need. Strategic ಅಂತ ಹೇಳಿದ್ರೆ ಅಲ್ಲಿ ಯುದ್ಧ ಶಸ್ತ್ರಾಸ್ತ್ರಗಳಿಗೆ ಹೆಲ್ಪ್ ಆಗುವಂತದ್ದು. And one more, economic consideration. If the land was very fertile and agriculture purpose or other purpose, photo ಅಥವಾ ಬೇರೆ ಏನಾದ್ರು ಇತ್ತು ಅಂತ ಹೇಳಿದ್ರೆ based on the own these ಮಾತ್ರನೇ ಆ ಒಂದು ಪ್ರಿನ್ಸ್ಲಿ ಸ್ಟೇಟ್ ಅನ್ನ ಆಕ್ಯುಪೈ ಮಾಡ್ತಾ ಇದ್ರು. ಓಕೆನಾ? ದ ಬ್ರಿಟಿಷ್ ಗವರ್ಮೆಂಟ್, ದಟ್ ವಾಸ್ ಈಸ್ಟ್ ಇಂಡಿಯಾ ಕಂಪನಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದೇ ಆರ್ ನಾಟ್ ಕವರ್ಡ್ ಆಲ್ ದ ಪ್ರಿನ್ಸ್ಲಿ ಸ್ಟೇಟ್ಸ್. ಓನ್ಲಿ selective in the sense means strategic as well as economic consideration is very important. If the princely state is very important for the economical purpose. ಅರ್ಥ ಆಯ್ತಾ? ಸೊ ಅದಕ್ಕೆ ದಟ್ ಈಸ್ ವೈ ಮೈಸೂರು ಸಂಸ್ಥಾನವನ್ನ ತಗೊಂಡ್ರ ರೂಲ್ ಮಾಡಿದ್ರು ಇವರು ಬ್ರಿಟಿಷರು. ಓನ್ಲಿ ಸಮಟೈಮ್ಸ್ ಅಷ್ಟೇ. they have not after ಟಿಪ್ಪು ಸುಲ್ತಾನ್ ಡೆತ್ ಆದ್ಮೇಲೆ ಏನು ಯಾರು ಕೊಡ್ತಾರೆ? ಇವ್ರು ಕೊಟ್ಬಿಡ್ತಾರೆ, ವಾಪಸ್ ಕೊಟ್ಬಿಡ್ತಾರೆ. ಮೈಸೂರು ಸಂಸ್ಥಾನ ರಾಜರಿಗೆ ಒಡೆತನ ಕೊಟ್ಬಿಡ್ತಾರೆ. ಅರ್ಥ ಆಯ್ತಾ? ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಕನ್ಸಿಡರ್ ಮಾಡ್ತಾರೆ ಅವರು. ಏನಾದ್ರೂ ಇಂಪಾರ್ಟೆನ್ಸ್ ಇದೆಯಾ, ಅದನ್ನ ನೆಕ್ಸ್ಟ್ ಮಾಡಿದ್ರೆ ನಮ್ಗೆ ಏನಾದ್ರು ಯೂಸ್ ಇದೆಯಾ, ಫ್ಯೂಚರ್ ಅಲ್ಲಿ ಏನಾದ್ರು ಹೆಲ್ಪ್ ಆಗುತ್ತಾ? ಅರ್ಥ ಆಯ್ತಾ? ಸೊ ಈ ಒಂದು ಬೇಸ್ ಆಧಾರದ ಮೇಲೆ ದೇ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ಕ್ರೈಟೀರಿಯಾ. ಅಂಡ್ ಓಕೆ, ದೆನ್ ರೀಗಲ್ ರ್ಯಾಷನಲ್ ಆಗಿರ್ತಾರೆ. That was doctrine of lapse did not recognize adopted heirs, leading to their exclusion from the succession rights. Okay, this is the one more. ಇದೇನು ಅಂತ ಹೇಳಿದ್ರೆ ಹಿಂದೂ ಲಾ ಇದೆಯಲ್ಲ, ನಮ್ಮ ಒಂದು ಹಿಂದೂ ಧರ್ಮದ ಸಂಪ್ರದಾಯದ ಬಗ್ಗೆ ಇಲ್ಲಿ ಕೊಟ್ಟಿರುವಂತದ್ದು ಈ ಸ್ಟೇಟ್ಮೆಂಟ್. ದಟ್ ವಾಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ವಾಸ್ ಪಬ್ಲಿಕ್ಲಿ portrayed as being grounded in the Hindu law, but this law was misleading. While Hindu law allowed for the adaptation of a son to the ensured succession, the annexation policy under the doctrine of law did not recognize. Actually, ನಮ್ಮ ಹಿಂದೂ ಲಾ ಸಂಪ್ರದಾಯದ ಪ್ರಕಾರ you can adopt the heir, ತಗೋಬಹುದು. ಅರ್ಥ ಆಯ್ತಾ? ನಾವು ದತ್ತಕ್ಕೆ ತಗೋಬಹುದು ಅಂತ ಇದೆ. ಬಟ್ ಇದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಮಿಸ್ಯೂಸ್ ಮಾಡ್ತಾರೆ. ಯಾರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆ ಒಂದು ಇದನ್ನ ರೈಟ್ಸ್ ಅನ್ನ ವೈಲೇಟ್ ಮಾಡ್ತಾರೆ. ನೆಕ್ಸ್ಟ್, ಮಿಸ್ ಗವರ್ನೆನ್ಸ್ ಕ್ಲಾಸ್. ಓಕೆ, in some instances that annexed on the pretext of the misgovernance even when succession was not an issue. Example, ಯಾವ ಸ್ಟೇಟ್ ಅನ್ನ without any doctrine of lapse based on the misgovernance, which Awadh was the state. That is why it is one of the major future. ಅರ್ಥ ಆಯ್ತಾ? I hope enough ಆಗುತ್ತೆ. 7 to 8 points, 7 points, 6 to 7 points. This was the major features of the doctrine of lapse. Okay.